ಹಲೋ ಸ್ಟೂಡೆಂಟ್ ನಮಸ್ಕಾರ, ವೆಲ್ಕಮ್ ಟು ವೇದಾಂತ ಕರ್ನಾಟಕ ಮಕ್ಕಳೇ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ವಿಡಿಯೋ. ಒಂದು ನಿಮ್ಮ ಎಲ್ಲರ ಎಕ್ಸಾಮ್ ಅಲ್ಲೂ ಕೂಡ ಈಗ ಸದ್ಯಕ್ಕೆ ಬೋರ್ಡ್ ಎಕ್ಸಾಮ್ ನಡೀತಿಯಲ್ಲ, ತುಂಬಾ ಹೆಲ್ಪ್ ಮಾಡುತ್ತೆ ಈ ವಿಡಿಯೋ. ಸೊ ಪ್ಲೀಸ್ ಈ ವಿಡಿಯೋನ ಎಂಡ್ರೂ ನೋಡೋದು ಮರಿಬೇಡಿ, ಓಕೆನಾ? ಈಗ ನಾನು ಮುಂಚೆ ಹಳೆ ಲಾಸ್ಟ್ ಇಯರ್ ಪೇಪರ್ಸ್ ಚೆಕ್ ಮಾಡ್ತಿದ್ದೆ, ಮಾಡೆಲ್ ಪೇಪರ್ಸ್ ಮತ್ತೆ ಫೈನಲ್ ಎಕ್ಸಾಮ್ ಪೇಪರ್. ಅದರಲ್ಲಿ ಜನರಲ್ ಆಗಿ ಒಂದು 10% 20% ಮಾಡೆಲ್ ಪೇಪರ್ ಅಂದ್ರೆ ಸೇಮ್ ಬರ್ತಾ ಇತ್ತು ಎವ್ರಿ ಇಯರ್. ಸೊ ಅದಕ್ಕೆ ನಾವು ಮಾಡೆಲ್ ಪೇಪರ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ನಾವು. ಹೌದು, ಮಾಡೆಲ್ ಪೇಪರ್ ನಿಮ್ಗೆ ಯಾವ ತರ ನಿಮ್ ಕ್ವಶನ್ಸ್ ಬರ್ಬೋದು ಎಲ್ಲ ಅರ್ಥ ಆಗ್ತಾ ಇತ್ತು. ಬಟ್ ಈಗಿನ ಪ್ಯಾಟರ್ನ್ ಸ್ಟೂಡೆಂಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಏನ್ ಗೊತ್ತಾ? ಈ ವರ್ಷ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯಲ್ಲಿ 40 ಮಾರ್ಕ್ಸ್ ಡೈರೆಕ್ಟ್ ಆಗಿ ಮಾಡೆಲ್ ಪೇಪರ್ ಇಂದ ಬಂದಿದೆ ಸ್ಟೂಡೆಂಟ್ಸ್. ನಂಬಲ್ವಾ? ಫಾರ್ ಎಕ್ಸಾಂಪಲ್ ನಮ್ ಟೀಚರ್ಸ್ ನೋಡಿ, ನಮ್ದು ಇವರು ರಿತಿಕಾ ಮ್ಯಾಮು ಕ್ಲಾಸ್ ಅಲ್ಲಿ ಮಾಡಿರೋ ಮಾಡೆಲ್ ಕ್ವೆಶನ್ಸ್ ಎಲ್ಲ ಸೇಮ್ ಇದೆ. ಸೇಮ್ ಗೋಸ್ ಫಾರ್ ಫಿಸಿಕ್ಸ್ ಕೂಡ. ಫಿಸಿಕ್ಸ್ ಅಲ್ಲೂ ಕೂಡ ಮಾಡೆಲ್ ಪೇಪರ್ ನಾವು ಕ್ಲಾಸ್ ಅಲ್ಲಿ ಮಾಡಿಸಿದೀವಲ್ಲ, ಮಾಡೆಲ್ ಪೇಪರ್ ಕ್ವೆಶನ್ ಡೈರೆಕ್ಟ್ ಆಗಿ ನಿಮ್ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಈ ವರ್ಷನೂ ಕೂಡ ಬೇರೆ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಮಾಡೆಲ್ ಪೇಪರ್ನ ಮಾತ್ರ ಮಿಸ್ ಮಾಡಂಗೆ ಇಲ್ಲ ಸ್ಟೂಡೆಂಟ್ಸ್. ಪ್ಲೀಸ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ಫ್ರಮ್ ಅವರ್ ಸೈಡ್. ಎಲ್ಲರೂ ಕೂಡ ಅಟ್ ಲೀಸ್ಟ್ ಮಾಡೆಲ್ ಪೇಪರ್ ಸೊಲ್ಯೂಷನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ ಒಂದ್ಸತಿ ಅಟ್ ಲೀಸ್ಟ್. ನನ್ಗೋದು ತುಂಬಾ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ, ಪಾಸಿಂಗ್ ಪ್ಯಾಕೇಜು, ಆ ವಿಡಿಯೋ ಈ ವಿಡಿಯೋ. ಸ್ಟೂಡೆಂಟ್ಸ್, ನೀವು ಅಕಸ್ಮಾತ್ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ನೋಡಿ ವಿಡಿಯೋಸ್ನ, ಬಟ್ ಮಾಡೆಲ್ ಪೇಪರ್ನ ಮಾತ್ರ ಪ್ಲೀಸ್ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ದಿಸ್ ಇಸ್ ಅ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್ ಸ್ಟೂಡೆಂಟ್ಸ್. ಈಗ ಲೆಟ್ಸ್ ಸೇ ನೀವು ಮಾಡೆಲ್ ಪೇಪರ್ ಇಂದ ಬರೀ ಪಾಸ್ ಆಗ್ಬೋದು ಸ್ಟೂಡೆಂಟ್ಸ್, ಆಗ್ಬೋದು ಆಗಿಲ್ದಿರ್ಬೋದು, ಬಟ್ ಅಗೇನ್ ಇಟ್ಸ್ ಅಕಾರ್ಡಿಂಗ್ ಟು ಯುವರ್ ಏಮ್. ನಿಮ್ದು ಏಮ್ ಬರೀ ಪಾಸ್ ಆಗ್ಬೇಕಂದ್ರೆ ಮಾಡೆಲ್ ಪೇಪರ್ ನೋಡಿ ಸಾಕು, ಪಾಸ್ ಆಗ್ತೀರಾ, ಓಕೆನಾ? ಬಟ್ ಐ ವಿಲ್ ರೆಕಮೆಂಡ್, ಪ್ಲೀಸ್ ಡೋಂಟ್ ಡೂ ದಟ್. ಪ್ಲೀಸ್ ಯಾವತ್ತೂ ಕೂಡ ನಿಮ್ದು ಏಮು ಬರೀ ಪಾಸ್ ಆಗೋದು ಮಾತ್ರ ಇರಬಾರ್ದು, ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡಿರ್ಬೇಕು. ಸೊ ಅದಕ್ಕೆ ಪ್ಲೀಸ್ ನಮ್ಮ ಚಾನಲ್ ಸ್ಟೂಡೆಂಟ್ಸ್, ನಮ್ಮ ಚಾನಲ್ ನಾವು ಎಲ್ಲ ವಿಡಿಯೋಸ್ ಮಾಡ್ತೀವಿ. ಫಿಕ್ಸ್ ಕ್ವೆಶನ್ಸ್, 2 ಮಾರ್ಕ್ 3 ಮಾರ್ಕ್ MCQs ಇದೆಲ್ಲ ಮಾಡ್ತೀವಿ. ಸೊ ಈ ಎಲ್ಲಾ ವಿಡಿಯೋಸ್ ನೋಡಿ, ಓಕೆನಾ? ಚೆಕ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಡೌಟ್ಸ್ ಕೇಳಿ ಬಂದಿ ಕ್ಲಾಸ್ ಅಲ್ಲಿ. ಸೊ ಮಾಡೆಲ್ ಪೇಪರ್ ಒಂದು ಮಾಡ್ತೀರಾ ನೀವು, ಆ ಮಾಡೆಲ್ ಪೇಪರ್ ಜೊತೆಗೆ ಇದೆಲ್ಲ ಮಾಡಿದ್ರೆ ನಿಮ್ಗೆ ಒಂದು ಈಸಿಯಾಗಿ ಎವ್ರಿ ಸಬ್ಜೆಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು 5 ಮಾರ್ಕ್ಸ್ ನೀವು ಕಳ್ಕೋಬಹುದು ಅಷ್ಟೇ ಒಂದು ಒಳ್ಳೆ ಮಾರ್ಕ್ಸ್ ಬರುತ್ತೆ. ಈಗ ಸ್ಟೂಡೆಂಟ್ಸ್, ಇವತ್ತು ನಾನು ಒಂದು ಕ್ಲಾಸ್ ತಗೋಬೇಕಿತ್ತು, ಈ ಕ್ಲಾಸು, ಓಕೆನಾ? ಬಟ್ ಅದನ್ನ ಪೋಸ್ಟ್ಪೋನ್ ಮಾಡಿದೀನಿ ನಾಳೆಗೆ. ನಾಳೆ ಬೆಳಗ್ಗೆ 10 AM, ಬಿಕಾಸ್ ಇವತ್ತು ನಂಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಹೆಡೇಕ್ ಬಂತು, ಮಾಡೋಕ್ಕಾಗಲಿಲ್ಲ ಕ್ಲಾಸ್ ನಾನು. ಸೊ ಹೋಪ್ಫುಲಿ ಸ್ಟೂಡೆಂಟ್ಸ್ ನೀವೆಲ್ಲರೂ ಹೂ ಅಂದ್ರೆ ನಾಳೆ ಈ ಕ್ಲಾಸ್ ಬೆಳಗ್ಗೆ ಮಾಡ್ತೀನಿ. ಸೊ ಮ್ಯಾಕ್ಸಿಮಮ್ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿ, 2.5 ಅವರ್ಸ್, 3 ಅವರ್ಸ್ ಮಾಡಲ್ಲ. 3 ಮಾಡೆಲ್ ಪೇಪರ್ ಇಂದ ಯಾವ ತರ ಕ್ವಶನ್ಸ್ ನಿಮ್ಗೆ ಬರ್ಬೋದು, ಯಾವ ತರ ನೀವು ಕ್ವಶನ್ ಬಂದ್ರೆ ಪ್ಯಾಟರ್ನ್ ಆನ್ಸರಿಂಗ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ. ಸೊ ನಾಳೆ ಬೆಳಗ್ಗೆ ಸ್ಟೂಡೆಂಟ್ಸ್ ಇದಿರತ್ತೆ ನಿಮ್ಗೆ, ನಾಳೆ ಬೆಳಗ್ಗೆ 10 AM ಗೆ ಮಾಡ್ತೀನಿ. ಈ ವಿಡಿಯೋ ಚಾನಲ್ ಆಗ್ಲಿ ಲೈವ್ ಇದೆ, ಎಲ್ಲರೂ ಕೂಡ ಹೋಗ್ಬಿಟ್ಟು ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಇದರಲ್ಲಿ ಮಿನಿಮಮ್ ಒಂದು 50 ಲೈಕ್ಸ್ ಬಂದ್ರೆ ಮಾತ್ರ ಮಾಡ್ತೀನಿ, ಇಲ್ಲ ಮಾಡಕ್ ಹೋಗಲ್ಲ. ಯಾಕಂದ್ರೆ ಐ ವಿಲ್ ಬಿ ಸ್ಪಾಯಿಲಿಂಗ್ ಮೈ ಹೆಲ್ತ್ ಅಂಡ್ ಟೇಕಿಂಗ್ ಅ ಕ್ಲಾಸ್, ಓಕೆನಾ? ನನಗೆ ಡಾಕ್ಟರ್ಸ್ ಹೇಳಿದ್ದಾರೆ 2-3 ಮಂತ್ಸ್ ಕ್ಲಾಸ್ ತಗೊಳೋದೇ ಬೇಡ ಅಂತ ಹೇಳಿದ್ದಾರೆ ನನಗೆ. ಐ ಥಾಟ್ ಐ ಕ್ವಿಟ್ ಮೈ ಜಾಬ್ ಆಲ್ಸೋ, ಓಕೆನಾ? ಆ ಥರ ಬಂದಿತ್ತು ನನಗೆ ಸಿಚುವೇಶನ್, ಹೆಲ್ತ್ ಇಶ್ಯೂ, ಓಕೆನಾ? ಬಟ್ ನೀವೆಲ್ಲ ಸಪೋರ್ಟ್ ತೋರಿಸಿದಿಂದ ನಾನು ಮಾಡಕ್ಕೆ ಪ್ಲಾನ್ ಮಾಡಿದ್ದೀನಿ ಸ್ಲೋ ಆಗಿ, ಓಕೆನಾ? ಸೊ ಹಂಗೆ ಸ್ಟೂಡೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇ ಏಮ್ ಇಸ್ 50,000 ಇನ್ ನೆಕ್ಸ್ಟ್ ಎಕ್ಸಾಮ್ ಮುಗಿಯೋಕ್ಕಿಂತ ಮುಂಚೆ 50,000. ಸೊ ಎಲ್ಲ ಮಾಡ್ಕೊಂಬಿಡಿ ಸ್ಟೂಡೆಂಟ್ಸ್. ಸೊ ನಮ್ಮ ಕಡೆಯಿಂದ ನಾವು ಮಾಡೆಲ್ ಪೇಪರ್ಸ್ನ ಮಾಡಿಸ್ತೀವಿ, ನೀವೆಲ್ಲರೂ ಕೂಡ ಮಾಡಿ, ಯಾವುದೇ ಕಾರಣಕ್ಕೂ ಆ ಚಾನ್ಸ್ ತಗೋಬೇಡಿ, ಓಕೆನಾ? ಸೊ ಮಾಡೆಲ್ ಪೇಪರ್ ಮುಗೀತು, ಫಿಕ್ಸ್ ಕ್ವೆಶನ್ ನಾ ಮಾಡಿಸ್ತೀನಿ ಎಕ್ಸಾಮ್ ಹತ್ರ ಬಂದಾಗ, MCQ ನಾ ಮಾಡಿಸ್ತೀನಿ ಎಕ್ಸಾಮ್ ಹತ್ರ ಬಂದಾಗ, ಹಾರ್ಡ್ಸ್ ಕೂಡ ಮಾಡಿಸ್ತೀನಿ ಎಕ್ಸಾಮ್ ಹತ್ರ ಬಂದಾಗ, ಇದೆಲ್ಲಾನು ಕೂಡ ಮಾಡಿಸ್ತೀನಿ. ಸೊ ಡೂ ನಾಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್ ಸ್ಟೂಡೆಂಟ್ಸ್. ಒಂದು ಒಳ್ಳೆ ಏಮ್ ಇಟ್ಕೊಳೋದ, ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳೋದ ಎಲ್ಲರ ಜೊತೆಗೆ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಸೀರಿಯಸ್ ಆಗಿ ಏನು ಆಗಿಲ್ಲ ಅಂತಂದ್ರೆ, ಓಕೆನಾ? ಲೈವ್ ಕ್ಲಾಸ್ ನಡೀತಿದೆ, ಅಟೆಂಡ್ ಆಗಿ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಎಲ್ಲರಿಗೂ ಓದ್ತಾ ಇರಿ. ಬೈ ಬಾಯ್.